Hi everyone, welcome to our CAD NEST YouTube channel. ನಾನು ಕಾವ್ಯ. ಇನ್ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಡೇಟಾ ವ್ಯಾಲಿಡೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ನೋಡಿ 1 to 15 ಇದೆ, ಇಲ್ಲಿ ನಂಬರ್ಸು 1 to 15 ಇದೆ. ಈ 15ನಲ್ಲಿ ನಾನು ಏನು ಬೇಕಿರೋ ಚೇಂಜಸನ್ನು ಮಾಡ್ಬೋದು ಅಂತಂದೆ. ಸೊ ಚೇಂಜಸನ್ನು ಮಾಡಲಿಕ್ಕೆ ಆಗಲ್ಲ, ಯಾವುದೇ ಒಂದು ಆ್ಯಡ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ನಾವು ಏನು ಮಾಡ್ಬೋದು, ಡೇಟಾ ವ್ಯಾಲಿಡೇಷನಲ್ಲಿ ತೊಗೋಬೋದು. ಯಾವ ರೀತಿ ತೊಗೊಳ್ಳೋದು? ಈಗ ಒಂದು 50 ನಂಬರ್ಸ್ ಹಾಕ್ಕೊಳ್ತೀನಿ, ಒಂದು 10 or 15 ನಂಬರ್ಸ್ ಹಾಕ್ಕೊಳ್ತೀನಿ. ಈಗ ನಾನು 14 ಹಾಕ್ಕೊಂಡಿದ್ದೀನಿ. ದೆನ್ ಡೇಟಾ ವ್ಯಾಲಿಡೇಷನ್ಗೆ ಹೋಗ್ತೀನಿ. ಡೇಟಾ ವ್ಯಾಲಿಡೇಷನಲ್ಲಿ ಸೆಟ್ಟಿಂಗ್ಸ್, ದೆನ್ ಇಲ್ಲಿ ಲೀಸ್ಟ್ ಅಂತ ತೊಗೊಳ್ತೀನಿ. ಲೀಸ್ಟ್ ಓಲ್ ನಂಬರ್ ಅಂತ ತೊಗೊಳ್ತೀನಿ. ಮಿನಿಮಮ್ 1, ಮ್ಯಾಕ್ಸಿಮಮ್ 15. ಓಕೆ ಕೊಟ್ಟೆ. ಸೊ ಈಗ ನೋಡಿ, ನಾನು ಅದರಲ್ಲಿ ಬೇರೆ ಯಾವ ನಂಬರ್ಸ್ನ ಆ್ಯಡ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಆಗ್ತಾಯಿಲ್ಲ? ದ ವ್ಯಾಲ್ಯೂ ಎಂಟರ್ ಈಸ್ ನಾಟ್ ವ್ಯಾಲಿಡ್. ಏನು ಮಾಡಿದ್ದಾರೆ? ಸೊ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವೇನೇ ಮಾಡಿದರೂ ಕೂಡ ಅದರಲ್ಲಿ ಯಾವುದೇ ನಂಬರ್ಸ್ನ 15 ಒಳಗಡೆ ನೀವು ಯಾವ ನಂಬರ್ಸ್ ತೊಗೊಳುತ್ತೆ. ಬಟ್ 15 ಮೇಲೆ ನೀವು ಯಾವ ನಂಬರ್ನ ಕೊಟ್ಟರು ಕೂಡ ಯೂಸರ್ ಹ್ಯಾಸ್ ರಿಸ್ಟ್ರಿಕ್ಟೆಡ್ ವ್ಯಾಲ್ಯೂಸ್ ದಟ್ ಕ್ಯಾನ್ ಬಿ ಎಂಟರ್ ಇಂಟು ದಿಸ್ ಸೆಲ್. ಸೊ ಇಲ್ಲ, ನನಗೆ ಬೇಕೇ ಬೇಕು, ನಾನು ಮಾಡಲೇಬೇಕು ಅನ್ನೋದ್ರ ಆಪ್ಷನ್ಸ್ ಇದೆಯಾ? ಆಪ್ಷನ್ಸ್ ಇದೆ. ಯಾವ ಆಪ್ಷನ್ಸ್ ಇದೆ? ಡೇಟಾ ವ್ಯಾಲಿಡೇಷನ್ಗೆ ಹೋಗಬೇಕು. ಡೇಟಾ ವ್ಯಾಲಿಡೇಷನಲ್ಲಿ ನೀವೇನು ಮಾಡಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಲ್ವ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡೇಟಾ ವ್ಯಾಲಿಡೇಷನಲ್ಲಿ ಎರರ್ ಅಲರ್ಟಲ್ಲಿ ವಾರ್ನಿಂಗ್, ಜಸ್ಟ್ ವಾರ್ನಿಂಗ್ ಕೊಡುತ್ತೆ, ವಾರ್ನಿಂಗ್. ಸೊ ಎರರ್ ಅಲರ್ಟ್ ಇಲ್ಲಿ ಓನ್ಲಿ ರಿಸ್ಟ್ರಿಕ್ಟೆಡ್ ನಂಬರ್ಸ್ ಅಲೌಡ್. ಸಪೋಸ್ ಈಗ ನಾವು ಹೋಗ್ತಾ ಇರ್ತೀವಿ, ರೋಡಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ನಮಗೆ ವಾರ್ ಮಾಡಿರ್ತಾರೆ, ಮುಂದೆ ಕರ್ವ್ಸ್ ಇದೆ, ನಿಧಾನವಾಗಿ ಚಲಿಸಿ. ಸೊ ನಾವು ನಿಧಾನಕ್ಕೆ ಹೋಗೋದು ಬಿಡೋದು ನಮಗೆ ಬಿಟ್ಟಿದ್ದಲ್ವಾ. ಸೊ ಹಾಗಿದ್ದಾಗ ಏನೋ ರಸ್ತೆ ಕಾಮಗಾರಿ ನಡೀತಿದೆ, ನಿಧಾನವಾಗಿ ಚಲಿಸಿ, ಶಾಲಾ ವಲಯ ನಿಧಾನವಾಗಿ ಚಲಿಸಿ, ಆನ್ ಮಾಡಬೇಡಿ ಅಂತ ವಾರ್ನ್ ಮಾಡಿರ್ತಾರೆ. ಅದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅನ್ನೋದು ಏನು ಮಾಡಿರ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡಿರ್ತಾರೆ, ಮುಂದೆ ರಸ್ತೆ ಕಾಮಗಾರಿ ನಡೀತಿದೆ, ಸುರಕ್ಷಿತ ನಿಧಾನವಾಗಿ ಚಲಿಸಿ ಅಂತ ಹೇಳಿರ್ತಾರೆ, ಅಥವಾ ರಸ್ತೆ ದುರಸ್ತಿಯಲ್ಲಿದೆ, ಹೋಗಬೇಡಿ ಅಂತ ಸ್ಟಾಪ್ ಮಾಡಿರ್ತಾರೆ. ನಾನು ಓಕೆ ಕೊಟ್ಟರೆ ನೋಡಿ, ಇಲ್ಲಿ ನಾನೀಗ ಸಪೋಸ್ 25 ಅಂತ ತೊಗೊಳ್ತೀನಿ. ಏನು ಕೇಳ್ತಾ ಇದೆ? ವಾರ್ನಿಂಗ್, ಓನ್ಲಿ ರಿಸ್ಟ್ರಿಕ್ಟೆಡ್ ನಂಬರ್ಸ್ ಅಲೋಡ್. ಇಫ್ ಯು ವಾಂಟ್ ಕಂಟಿನ್ಯೂ, ನಿಮಗೆ ಬೇಕು, ನಾವು ಅದೇ ರೋಡಲ್ಲಿ ಹೋಗ್ಬೇಕಾ, ನಿಧಾನಕ್ಕೆ ಹೋಗಬೇಕು, ಎಸ್ ಅಂತ ಕೊಡಿ. ಇಲ್ವಾ ನೋ ಅಂತ ಕೊಟ್ಟರೆ ತೊಗೊಳ್ಳಲ್ಲ. ಸಪೋಸ್ ಎಸ್ ಅಂತ ಕೊಟ್ಟರೆ ತೊಗೊಳುತ್ತೆ. ಇನ್ನು ಪ್ರೀವಿಯಸ್ಸಲ್ಲಿ ನನಗೇನು ಮಾಡಿದ್ರು ತೊಗೊಳ್ತಾ ಇರಲಿಲ್ಲ ಅಲ್ವಾ. ಈಗ ನನಗೇನಾಗುತ್ತೆ, ವಾರ್ನ್ ಮಾಡಿತಾ ಇದೆ. ಓನ್ಲಿ ರಿಸ್ಟ್ರಿಕ್ಟೆಡ್ ನಂಬರ್ಸ್ ಅಲ್ಲಿ ಏನು ಮಾಡಿದ್ದಾರೆ, ಓನ್ಲಿ ರಿಸ್ಟ್ರಿಕ್ಟೆಡ್ ನಂಬರ್ಸ್ನ ಅಲೋ ಮಾಡಿದ್ದಾರೆ. ನೀವು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ ಬೇಡವಾ? ಮಾಡಬೇಕು ಅಂದರೆ ಎಸ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ನೋ. ಸ್ಟಾಪ್ ಅಂದರೆ ಕಂಪ್ಲೀಟ್ ಸ್ಟಾಪ್, ಅಲ್ಲಿ ಹೋಗೋಂಗೆ ಇಲ್ಲ, ಈ ದಾರಿ ಕಂಪ್ಲೀಟ್ ಮುಚ್ಚಿಬಿಟ್ಟಿರ್ತಾರೆ. ಸಪೋಸ್ ಇಲ್ಲೂ ಹಾಗೆ ನಮಗೆ ಸ್ಟಾಪ್ ಅಂದರೆ ಯಾವುದೇ ನಂಬರ್ಸ್ನ ತೊಗೊಳಕ್ಕಾಗಲ್ಲ, ಜಸ್ಟ್ ವಾರ್ನ್ ಮಾಡ್ತಾ ಇರೋದು. ಅಲ್ಲಿ ಕಾಮಗಾರಿ ನಡೀತಿ, ನಿಧಾನವಾಗಿ ಚಲಿಸಿ ಅಂತ ಎಕ್ಸಾಂಪಲ್ ಕೊಟ್ಟನಲ್ವ, ಅದೇ ರೀತಿ ಇಲ್ಲಿ ನೀವೇನು ಮಾಡಬೇಕು, ನಿಧಾನವಾಗಿ. ಸೊ ನಿಮಗೆ ಬೇಕು ಅಂದರೆ ಆ ನಂಬರ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಅಂದರೆ ಎಸ್ ಅಂತ ಕೊಡಬೇಕು, ಆಗ ಅದು ತೊಗೊಳುತ್ತೆ. ಓಕೆ, ನೋಡಿದ್ರಲ್ವ ಡೇಟಾ ವ್ಯಾಲಿಡೇಷನ್ಲಿ ವಾರ್ನಿಂಗನ್ನು ಯಾವ ರೀತಿ ಮಾಡ್ಬೋದು. ಅದೇ ರೀತಿ ನೀವು ಇಲ್ಲೂ ಕೂಡ ಸೊ ಐಟಮ್ಗಳಿಗೂ ಕೂಡ ನಾವೇನು ಮಾಡ್ಬೋದು. ಈಗ ಸಪೋಸ್ ಇಲ್ಲಿ ಐಟಮ್ಸ್ ಇದೆ ಅಲ್ವಾ, ಇದಕ್ಕೂ ಕೂಡ ನಾವು ವಾರ್ನಿಂಗ್ ಮಾಡ್ಕೋಬೋದು. ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಡೇಟಾ ವ್ಯಾಲಿಡೇಷನಲ್ಲಿ ವಾರ್ನಿಂಗು, ಓನ್ಲಿ ರಿಸ್ಟ್ರಿಕ್ಟೆಡ್ ಐಟಮ್ಸ್ ಅಲೌಡು. ನನಗೀಗ ಅದು ಬಿಟ್ಟು ಬೇರೆ ಐಟಮ್ನ ಹಾಕೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ವಾರ್ನಿಂಗಲ್ಲಿ ಕೊಡಿ, ಓನ್ಲಿ ಅಂದರೆ ಏನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಆ ಐಟಮ್ ಮಾತ್ರ ಅಲೌಡ್ ಅಂತ ತೋರಿಸ್ತಾ ಇದ್ದಾರೆ ಅಂತ ಇದೆ. ಓನ್ಲಿ ರಿಸ್ಟ್ರಿಕ್ಟೆಡ್ ಐಟಮ್. ನೀವೇನು ಬೇಕಿರೋ ಮೆಸೇಜನ್ನು ಕೊಟ್ಕೊಳ್ಳಿ, ಇನ್ಪುಟ್ ಮೆಸೇಜನ್ನು ಅಲೌಡು. ಸೊ ಈಗ ನೋಡಿ, ನಾನಿಲ್ಲಿ ಐಸ್ ಕ್ರೀಮ್ ಅಂತ ಸೇರಿಸ್ತೀನಿ. ಐಸ್ ಕ್ರೀಮ್ ಅಂತ ಸೇರಿಸಿದಾಗ ಅದೇನು ಮಾಡ್ತಾ ಇದೆ, ಓನ್ಲಿ ರಿಸ್ಟ್ರಿಕ್ಟೆಡ್ ಐಟಮ್ ಅಲೌಡ್. ಎಸ್ ಅಂತ ಕೊಟ್ಟರೆ ತೊಗೊಳುತ್ತೆ. ಇದೇ ರೀತಿ ನೀವು ನಂಬರ್ಸಿಗೂ ಮಾಡ್ಬೋದು, ದೆನ್ ವರ್ಡ್ಸ್ ಪ್ರಾಡಕ್ಟ್ ಡೀಟೇಲ್ಸಿಗೂ ಕೂಡ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಕೂಡ ವರ್ಕ್ ಮಾಡಿ ನೋಡಿ. ಥ್ಯಾಂಕ್ ಯು.